ಕ್ರಾವೆನ್ ದ ಹಂಟರ್. ಸೋನಿ ಅಂಡ್ ಮಾರ್ವೆಲ್ ಇಬ್ರು ಕೊಲಾಬ್ರೇಷನ್ ಆಗಿ ಒಂದು ಹೊಸ ಸೂಪರ್ ಹೀರೋನ ಮಾರ್ವೆಲ್ ಕಾಮಿಕ್ಸ್ ಇಂದ ಕ್ರೇವೆನ್ ಅನ್ನೋ ಕ್ಯಾರೆಕ್ಟರ್ನ ಬೇಸ್ ಮಾಡ್ಕೊಂಡು ತೆಗೆದಿದ್ದಾರೆ. ಮಾರ್ವೆಲ್ ಫ್ಯಾನ್ಸ್ ಗಳಿಗಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ ಈ ಸಿನಿಮಾ ನೋಡಿದ್ರೆ. ಬಟ್ ಜನರಲ್ ಆಡಿಯನ್ಸ್ಗೆ ಒಂದು ಬಿಲೋ ಆವರೇಜ್ ಡೀಸೆಂಟ್ ಎಂಟರ್ಟೈನ್ ಮಾಡುತ್ತೆ ಅಷ್ಟೇ. ಯಾಕೆ ಅಂತ ಇಂಡೆಪ್ತ್ ರಿವ್ಯೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಇನ್ನು ಈ ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಏನಂದ್ರೆ ಏನೂ ಇಲ್ಲ. ಸೆರ್ಗಿ ಕ್ರಾವೆನ್ ಹಂಟರ್ ಆಗಿ ಹೇಗೆ ಬದಲಾಗ್ತಾನೆ, ಅದಕ್ಕೆ ಕಾರಣ ಏನು, ಅವನಿಗೆ ಪವರ್ ಹೇಗೆ ಬರುತ್ತೆ, ಅದು ಯಾವ ತರ ಪವರು, ಆ ಪವರ್ ಬಂದ ಮೇಲೆ ಅವನಿಗೆ ಎನಿಮೀಸ್ ಯಾವ ರೀತಿ ಕ್ರಿಯೇಟ್ ಆಗ್ತಾರೆ, ಲಾಸ್ಟಿಗೆ ಆ ಎನಿಮೀಸ್ನ ಬೇಟೆ ಆಡ್ತಾನೆ ಇಲ್ವಾ ಅನ್ನೋದೇ ಈ ಸಿನಿಮಾದ ಸಿಂಪಲ್ ಪ್ಲಾಟ್. ಫಸ್ಟ್ ಆಫ್ ಆಲ್ ಈ ಸಿನಿಮಾ ಸಿಕ್ಕಾಪಟ್ಟೆ ಸ್ಲೋ ಇದೆ. ಆಕ್ಷನ್ ಕಮ್ಮಿ, ಡೈಲಾಗ್ಸ್ ಜಾಸ್ತಿ. ಅಟ್ಲೀಸ್ಟ್ ಇರೋ ಆಕ್ಷನ್ ಆದ್ರೂ ಡಿಫ್ರೆಂಟ್ ಆಗಿ ತೋರಿಸಿದ್ರ ಅದೂ ಇಲ್ಲ. ಹಳೇ ಮಾರ್ವೆಲ್ ಸಿನಿಮಾಗಳಲ್ಲೇ ಆಕ್ಷನ್ ಎಷ್ಟೋ ಚೆನ್ನಾಗಿತ್ತು. ಸ್ಟೋರಿ ಅಂಡ್ ಎಮೋಷನ್ಸ್ ಸರಿಯಾಗಿ ಬರ್ಕೊಂಡಿಲ್ಲ. ಸ್ಕ್ರೀನ್ ಪ್ಲೇ ಅಷ್ಟು ಎಂಗೇಜಿಂಗ್ ಆಗಿಲ್ಲ. ತುಂಬಾ ಕಡೆ ಸ್ಲೋ ಫೀಲ್ ಬರ್ಸುತ್ತೆ. ಸಿನಿಮಾದ ರನ್ ಟೈಮ್ ಬಂದು 2 hours 7 minutes ಇರುತ್ತೆ. ಈ ರನ್ ಟೈಮ್ನ ಸರಿಯಾಗಿ ಯೂಟಿಲೈಸ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆದ್ರು. ಸ್ಟಾರ್ಟಿಂಗ್ ಕ್ರಾವೆನ್ನ ಒಳ್ಳೆ ಮಿನಿ ಸ್ಪೈಡರ್ ಮ್ಯಾನ್ ತರ ತೋರಿಸ್ತಾರೆ. ಯಾಕೆ ಆ ಥರ ಕ್ಯಾರೆಕ್ಟರ್ ಇದೆ ಅನ್ನೋದು ಮುಂದೆ ನೋಡಕ್ಕೆ ಒಂದು ಸಣ್ಣ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾರೆ. ಅದು ಫಸ್ಟ್ 20 minutes ಅಷ್ಟೇ. ಅದರಲ್ಲೇ ಅವನಿಗೆ ಪವರ್ ಹೇಗೆ ಬಂತು, ಯಾರಿಂದ ಬಂತು ಅಂತ ತೋರಿಸ್ಬಿಡ್ತಾರೆ. ಇನ್ನು ರೆಸ್ಟ್ ಆಫ್ ದಿ ರನ್ ಟೈಮ್ ಅಲ್ಲಿ ಅನಿಮಲ್ ರೆಸ್ಕ್ಯೂ ಮಾಡೋದು, ಹಂಟ್ ಮಾಡೋದು ಅಂಡ್ ಡೈಲಾಗ್ ಹೊಡಿಯೋದು ಅಷ್ಟೇ. ಬೇರೆ ಏನು ನೋಡಕ್ ಸಿಗಲ್ಲ. ಎಲ್ಲೋ ಒಂದು 4 to 5 ಮೊಮೆಂಟ್ಸ್ಗಳು ಅಲ್ಲಲ್ಲಿ ಚೆನ್ನಾಗಿ ವರ್ಕ್ ಆಯ್ತು. ವರ್ಕ್ ಆಗ್ದಲೇ ಇರೋದು ಅಂದ್ರೆ ಕತೆನ ಬರ್ಕೊಂಡಿರೋ ರೀತಿ. ಇನ್ಫ್ಯಾಕ್ಟ್ ಕತೆನೇ ಇಲ್ಲ ಇದರಲ್ಲಿ. ಒಂದು ಪವರ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ತೀರಾ ಸಿಂಪಲ್ ಸ್ಟೋರಿನ ಇವರೇ ಬರ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅದನ್ನ ಯುನಿಕ್ ಸ್ಟೈಲ್ ಅಂಡ್ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಇಂದ ತೋರಿಸ್ಬೋದಿತ್ತು. ಬಟ್ ಇವರು ತೋರಿಸ್ಲಿಲ್ಲ. ಸೇಮ್ ಓಲ್ಡ್ ಮಾರ್ವೆಲ್ ಅಲ್ಲಿ ಸೂಪರ್ ಹೀರೋಗೆ ಪವರ್ ಹೇಗೆ ಬರುತ್ತೆ, ನೆಕ್ಸ್ಟ್ ಅವ್ನು ಏನ್ ಮಾಡ್ತಾನೆ, ಅವನಿಗೆ ಎನಿಮೀಸ್ ಹೇಗೆ ಎದುರಾಗ್ತಾರೆ, ಇದೆಲ್ಲ ಈಸಿಯಾಗಿ ಒಬ್ಬ ನಾರ್ಮಲ್ ಆಡಿಯನ್ಸ್ ಸಹ ಪ್ರಿಡಿಕ್ಟ್ ಮಾಡಬಹುದು. ಸೊ ಇದೆಲ್ಲ ಒಬ್ಬ ಮಾರ್ವೆಲ್ ಫ್ಯಾನ್ ಆಗಿ ನನಗೆ ಡಿಸಪಾಯಿಂಟ್ ಮಾಡಿದ್ದ ಎಲಿಮೆಂಟ್ಸ್ಗಳು. ಇನ್ನ ಕ್ಯಾರೆಕ್ಟರ್ಸ್ಗಳನ್ನ ಡೆವಲಪ್ ಮಾಡ್ಕೊಂಡಿರೋದು, ಅದನ್ನ ಪೋರ್ಟ್ರೇ ಮಾಡಿರೋ ರೀತಿ ಅಷ್ಟಕ್ಕಷ್ಟೇ. ಬಟ್ ಸಿನಿಮಾ ತೀರಾ ಬೋರೇನಿರಲ್ಲ. ಸ್ಲೋ ಪೇಸಲ್ಲಿ ರನ್ ಆಗುತ್ತೆ ಅಷ್ಟೇ. ಒಂದು ಡೀಸೆಂಟ್ ಎಂಟರ್ಟೈನ್ ಮಾಡುತ್ತೆ. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಾಗಿಲ್ಲ. ಅಂಡ್ ಒಂದು ಲೆವೆಲ್ಗೆ ವರ್ಕ್ ಆಗಿ ಸಿನಿಮಾಗೆ ಪಾಸಿಟಿವ್ ಆಗಿದ್ದು ಅಂದ್ರೆ ರೈನೋ ಕ್ಯಾರೆಕ್ಟರ್ ಎಂಟ್ರಿ ಆಗಿದ್ದು. ಫಸ್ಟ್ 40 minutes ಫಿಲಮ್ ನೋಡಿದಾಗ ಆ ಥರ ವಿಲನ್ ಇರ್ತಾನೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆದ್ರೆ ಆ ರೈನೋ ಕ್ಯಾರೆಕ್ಟರ್ಗೂ ಮೋಸ ಮಾಡ್ಬಿಟ್ಟವ್ರೆ. ಎಷ್ಟು ಈಸಿಯಾಗಿ ಡಿಫೀಟ್ ಆಗ್ತಾನೆ ಅಂದ್ರೆ ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗಳಲ್ಲೂ ವಿಲನ್ ಅಷ್ಟು ಈಸಿಯಾಗಿ ಡಿಫೀಟ್ ಆಗಲ್ಲ. ಆದ್ರೆ ಈ ಸಿನಿಮಾದಲ್ಲಿ ಆಗ್ತಾನೆ. ಇದಕ್ಕೆ $110 million ಬೇರೆ ಬಡ್ಜೆಟ್ ಹಾಕಿದ್ದಾರೆ. ಬರೀ $53 million ಕಲೆಕ್ಷನ್ ಮಾಡಿ ಹಾಲಿವುಡ್ ಅಲ್ಲಿ ಫ್ಲಾಪ್ ಆಗೋಯ್ತು. ಈಗ ಅದೇ ಮೂವಿನ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಡಬ್ ಮಾಡಿ ಇಂಡಿಯಾದಲ್ಲಿ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಅದೆಷ್ಟು ಕಲೆಕ್ಷನ್ ಮಾಡ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಯಾವ ಕ್ಯಾರೆಕ್ಟರ್ ಕೂಡ ಇಂಪ್ರೆಸ್ಸೇ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಕ್ಯಾರೆಕ್ಟರೈಸೇಷನ್ನೇ ಸರಿಯಾಗಿರ್ಲಿಲ್ಲ. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಇದರಲ್ಲಿ ಅಷ್ಟೊಂದು ಬಡ್ಜೆಟ್ ಯೂಸ್ ಮಾಡಿದ್ದಾರೆ ಅಂತ ಎಲ್ಲೂ ಅನ್ಸಲ್ಲ. ಯಾಕಂದ್ರೆ ಇರೋದೇ 2-3 ಆಕ್ಷನ್ಸ್ ಅಷ್ಟೇ. ಅದು ಏನು ಅಷ್ಟು ರಿಚ್ ಆಗಿರ್ಲಿಲ್ಲ, ನಾರ್ಮಲ್ ಆಗಿತ್ತು. ಇನ್ನ BGM ಡೀಸೆಂಟ್ ಆಗಿದೆ, ಬಟ್ ಎಲ್ಲೂ ಇಂಪ್ಯಾಕ್ಟ್ ಮಾಡಲ್ಲ. ಸೊ ಓವರ್ ಆಲ್ ಈ ಮೂವಿ ಮಾರ್ವೆಲ್ ಫ್ಯಾನ್ಸ್ಗಳಿಗೆ ತುಂಬಾನೇ ಡಿಸಪಾಯಿಂಟ್ ಮಾಡುತ್ತೆ. ಅದೇ ನಾರ್ಮಲ್ ಆಡಿಯನ್ಸ್ ಅಂಡ್ ಎಂಟರ್ಟೈನ್ಗೋಸ್ಕರ ನೋಡ್ತೀವಿ, ಕತೆ ಗೀತೆ ಇವೆಲ್ಲ ಬೇಡ ಅನ್ನೋರಿಗೆ ಬಿಲೋ ಆವರೇಜ್ ಟೈಮ್ ಪಾಸ್ ಎಂಟರ್ಟೈನಿಂಗ್ ಆಗಿರುತ್ತೆ ಈ ಮೂವಿ. ಅಂಡ್ ಯಾವುದೇ ಅಡಲ್ಟ್ ಸೀನ್ ಇರಲ್ಲ, ಏನಿರಲ್ಲ. ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 5. ಆಲ್ರೆಡಿ ಯಾರಾದರೂ ನೋಡಿದ್ರೆ ನಿಮಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.